ಸ್ವಾಗತವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ 4 ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತು. ಇನ್ನು ಒಂದು ಗ್ಯಾರಂಟಿ ಉಳಿದಿತ್ತು, ಅದು ಯುವ ನಿಧಿ ಗ್ಯಾರಂಟಿ. ಅಂದರೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1500, ನಿರುದ್ಯೋಗಿ ಪದವೀಧರ ವಿದ್ಯಾರ್ಥಿಗಳಿಗೆ 3000 ಈ ದುಡ್ಡನ್ನು ಕೊಡುವಂಥದ್ದು. ಅಂದರೆ ಭತ್ಯೆ ಇದು. ಅದರ ಹೆಸರು ಯುವ ನಿಧಿ ಅಂತ. ಸೊ ಯುವ ನಿಧಿ ಇವತ್ತು ಉದ್ಘಾಟನೆ ಆಗಿದೆ, ಅಂದರೆ ಜಾರಿಗೆ ಬಂತು, ಶುರುವಾಯಿತು. ಇದನ್ನು ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯನವರು. ಕಾರಣ ಏನು ಅಂತ ಕೇಳಿದ್ರೆ, ಇವತ್ತು ರಾಷ್ಟ್ರೀಯ, ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನ, ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ. ಸೊ ಹೀಗಾಗಿ ಇವತ್ತು ಯುವ ನಿಧಿಯನ್ನು ಜಾರಿಗೆ ತಂದಿದ್ದಾರೆ. ಜಾರಿಗೆ ತರುವ ಮುನ್ನ, ಉದ್ಘಾಟನೆ ಮಾಡುವ ಮುನ್ನ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ? ಗ್ಯಾರಂಟಿಗಳ ಬಗ್ಗೆ ಪ್ರತಿಪಕ್ಷಗಳು ಮಾಡುವಂಥ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಕುಮಾರಸ್ವಾಮಿ ಅವರ ಕೆಲವೊಂದಿಷ್ಟು ವ್ಯಂಗ್ಯ ಮಾತುಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ನೋಡ್ಕೊಂಡು ಬರೋಣ. ಈಗ ಕೇಳಿನಿ ಅವ್ರು ಹೇಳಿದ್ದು, ಆಮೇಲೆ ಹೇಳ್ತೇನೆ. ಇವತ್ತು ನಮ್ಮ 5ನೇ ಗ್ಯಾರಂಟಿ ಯುವ ನಿಧಿ, ಇದನ್ನ ನಿರುದ್ಯೋಗಿ ಪದವೀಧರರಿಗೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ, ಪದವೀಧರರಿಗೆ 3000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ 2 ವರ್ಷದವರೆಗೆ ಕೊಡ್ತೀವಿ. ಇದನ್ನ ಕೊಡೋದ್ರ ಜೊತೆಗೆ, ಈ ಭತ್ಯೆ ಕೊಡೋದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ. 2 ವರ್ಷದೊಳಗಡೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ. ಕೌಶಲ್ಯ ಅಭಿವೃದ್ಧಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂತಂದರೆ, ಅವ್ರಿಗೆ ಕೆಲಸ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಈ ಭತ್ಯೆ ಕೊಡ್ತಕ್ಕಂಥದ್ದು 2 ವರ್ಷದವರೆಗೆ. ಒಂದು ವೇಳೆ 2 ವರ್ಷದೊಳಗಡೆ ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ. ಅದು ಸರ್ಕಾರಿ ಕೆಲಸ ಇರ್ಬೋದು, ಅಥವಾ ಖಾಸಗಿ ಕೆಲಸ ಇರ್ಬೋದು, ಅಥವಾ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು. ಇದನ್ನು ಮಾಡಿದ್ರೆ ಅವ್ರಿಗೆ ಕೊಡಲ್ಲ. ಗೊತ್ತಾಯ್ತಲ್ಲ? ಇಲ್ಲದೆ ಹೋದರೆ 2 ವರ್ಷದವರೆಗೆ ಕೊಡ್ತೀವಿ. ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ. ಅವ್ರನ್ನ ಯಾಕಂತಂದರೆ, ಮಾರುಕಟ್ಟೆನಲ್ಲಿ ಏನು ಯಾವುದು ಡಿಮ್ಯಾಂಡ್ ಇದೆ ಇವತ್ತು ಉದ್ಯೋಗ ಸಿಗಬೇಕಾದ್ರೆ, ಆ ಟ್ರೈನಿಂಗು ಕೂಡ ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಅವ್ರು ತೀರ್ಮಾನ ಮಾಡ್ತಾರೆ. ಅದು ಡಿಪಾರ್ಟ್ಮೆಂಟ್ನವರು ಎಷ್ಟು ದಿನ ಕೊಡಬೇಕು ಅನ್ನೋದನ್ನು ಮಾಡ್ತಾರೆ. 3 ತಿಂಗಳು ಕೊಡಬೇಕಾ, 6 ತಿಂಗಳು ಕೊಡಬೇಕಾ, ಅದು ಮಾಡ್ತಾರೆ ಟ್ರೈನಿಂಗ್. ಸರ್, ಈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ವಿಪಕ್ಷ ನಾಯಕರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಬಿಜೆಪಿ ಮಾಡ್ತಾ ಇರಲಿ ಬಿಡಿ. ಪಾಪ ಗ್ಯಾರಂಟಿಗಳು ಅವ್ರು ಏನು ಮಾಡಿಲ್ವಲ್ಲ ಕೆಲಸನ, ಅದಕ್ಕೆ ನಾವು ಕೊಡ್ತಾ ಇದೀವಲ್ಲ, ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ, ನುಗ್ಗಲಾರ ಸುತ್ತಾಗ್ಬಿಟ್ಟದೆ. ಅದಕ್ಕೆ ಅವರು ಈ ಥರ ಎಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್. 1,18,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋದು ಸತ್ಯನ ಸುಳ್ಳ? ನೀವು ವೆರಿಫೈ ಮಾಡಿ. ಅವ್ರು ಹೇಳೋದನ್ನ ಕೇಳಕ್ಕೆ ಹೋಗ್ಬಿಡಿ, ವೆರಿಫೈ ಮಾಡಿ. ನಾನು ಹೇಳೋದನ್ನು ಕೇಳಬೇಡಿ, ವೆರಿಫೈ ಮಾಡಿ. ಆಮೇಲೆ ಇವತ್ತಿನವರಿಗೆ 130 ಕೋಟಿ ಮಹಿಳೆಯರು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ರಿಲಿಜಿಯನ್, ಲ್ಯಾಂಗ್ವೇಜ್, ಅವರೆಲ್ಲರೂ ಕೂಡ 130 ಕೋಟಿ ಮಹಿಳೆಯರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಫ್ರೀಯಾಗಿ KSRTC ಬಸ್ನಲ್ಲಿ ತಿರುಗಾಟ ಮಾಡಿರೋದು ಸುಳ್ಳ? ನೀವು ಯಾರು ಹೆಣ್ಮಕ್ಳು ಕೇಳಿದ್ದೀರಾ? ಕೇಳಿ, ವೆರಿಫೈ ಮಾಡಿ. 200 ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ ಕೊಡ್ತಾ ಇರ್ತಕ್ಕಂಥದ್ದು ಸುಳ್ಳ? 1,51,00,000 ಜನರಿಗೆ, ಕುಟುಂಬಗಳಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾರೆ. ಸುಳ್ಳ ಅದು? ಅನ್ನಭಾಗ್ಯ ಕಾರ್ಯಕ್ರಮ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀವಿ. 34 ರೂಪಾಯಿನಂತೆ 1 kgಗೆ, 5 kgಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಸುಳ್ಳ? ಅವರು ಹೇಳ್ತಾರೆ ಅಂತಂದರೆ ನೀವು ವೆರಿಫೈ ಮಾಡಿ. ಅವ್ರನ್ನ, ನಾನು ಹೇಳೋದನ್ನು ವೆರಿಫೈ ಮಾಡಿ, ಅವ್ರು ಹೇಳೋದನ್ನು ವೆರಿಫೈ ಮಾಡಿ, ಕಮ್ ಟು ಸಮ್ ಕನ್ಕ್ಲೂಷನ್. ಆಮೇಲೆ ಏನು ಬರೀಬೇಕು, ಸತ್ಯ ಬರೀರಿ. ನಾನು ಚುನಾವಣೆಗೋಸ್ಕರ ಮಾಡಿರೋದಲ್ಲ ಇದು, ಅಥವಾ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದು. ಇದು ಮಾಡಿರ್ತಕ್ಕಂಥದ್ದು ಬಡವರಿಗೆ,
ಮಧ್ಯಮ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವರು ಮುಖ್ಯವಾಹಿನಿ ಬರಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದು ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದೀವಿ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಈಗ ನಿಮ್ಮ ಹತ್ರ ದುಡ್ಡಿರಲ್ಲ, ದುಡ್ಡು ಕೊಟ್ಟರೆ ತಾನೇ ನೀವು ವ್ಯಾಪಾರ ಮಾಡೋಕ್ಕೆ ಹೋಗೋದು ಅಥವಾ ಬೇರೆ ಕಸುಬು ಮಾಡೋಕ್ಕೆ ಹೋಗೋದು. ದುಡ್ಡೇ ಇಲ್ಲದವ್ರು ಏನು ಮಾಡ್ತೀರಿ? ಸೊ ಅದನ್ನು ನಾವು ಇವತ್ತು ಒಂದು ಕುಟುಂಬಕ್ಕೆ ಸುಮಾರು 4,000-5,000 ರೂಪಾಯಿ ನಗದು ಹಣ ಸೇರ್ತಾ ಇದೆ ತಿಂಗಳಿಗೆ. ಪ್ರತಿ ತಿಂಗಳಿಗೆ 4,000-5,000 ರೂಪಾಯಿ ಸೇರ್ತಾ ಇದೆ. ವರ್ಷಕ್ಕೆ 50,000-48,000ದಿಂದ 50,000 ರೂಪಾಯಿ ಸೇರ್ತದೆ. ಇಸ್ ಇಟ್ ನಾಟ್ ಎ ಬೆನಿಫಿಟ್ ಟು ದಿ ಪೀಪಲ್ who are poor in the society? ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಶಕ್ತಿ ಇರಬೇಕಲ್ಲ, ಬಡವರಿಗೆ ಶಕ್ತಿ ಇರಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳು ಮಾಡಿ. ಜನಪ್ರಿಯ ಅಲ್ರಿ, ಬಟ್ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ ಯಾರು ಕುಮಾರಸ್ವಾಮಿಗೆ ನಾನು ಟೀಕೆಗೆ, ಯಾಕಂದ್ರೆ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ, ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ. ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದರೆ ಸುಳ್ಳು ಅಂದರೆ ಕುಮಾರಸ್ವಾಮಿ, ಅದರಿಂದ ನಾನು ಉತ್ತರ ಕೊಡಲ್ಲ. ಇನ್ನೇನಾದ್ರು ಇದ್ರೆ ಕೇಳಪ್ಪ. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಪೂಜೆ ಮಾಡ್ತೀವಿ, ಶ್ರೀರಾಮನ ಭಕ್ತರು ಕೂಡ ನಾವು. ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದಮೇಲೆ 22ನೇ ತಾರೀಕು ಆದಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರ್ ನಾಟ್ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು, ಇಲ್ಲ ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋ ಡಿಸ್ಕಷನ್. ಈಗ ಒಂದು ನಿಮಿಷ, ಈಗ ನೋ ಡಿಸ್ಕಷನ್. ಓಕೆ, ಸಿದ್ದರಾಮಯ್ಯನವ್ರು ಹೇಳಿದ್ದು ಕೇಳಿದ್ರಿ. ಏನು ಹೇಳಿದ್ರು ಅವರು? ಅಯೋಧ್ಯೆ ಬಗ್ಗೆ ಹೇಳಿದ್ರು, ಇದು ಗ್ಯಾರಂಟಿಗಳನ್ನು ಹೇಳಿದ್ರು. ನಾ ಗ್ಯಾರಂಟಿ ಕೊಟ್ಟೆ ಸುಳ್ಳ? ಗ್ಯಾರಂಟಿ ನಡೀತಾ ಇಲ್ವಾ? ಈಗಾಗಲೇ ಎಷ್ಟು ಜನ ಅದರ ಉಪಯೋಗ ತಗೊಳ್ತಾ ಇದ್ದಾರೆ? ಮಹಿಳೆಯರು ಎಷ್ಟು ಜನ ಉಪಯೋಗ ತಗೊಳ್ತಾ ಇದ್ದಾರೆ? ಅದು ಎಷ್ಟು ಜನರಿಗೆ ದುಡ್ಡು ಬರ್ತಾ ಇದೆ? ಎಷ್ಟು ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಮಾರುಕಟ್ಟೆ ವ್ಯವಸ್ಥೆ, ಇದೆಲ್ಲ ಎಷ್ಟು ಬದಲಾವಣೆ ಆಗಿದೆ? ಆಮೇಲೆ ಯುವ ನಿಧಿ ಯಾಕೆ ತೊಗೊಂಡು ಬಂದಿದ್ದೀವಿ? ಅವರಿಗೆ ಆಗಲೇ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಕೊಡ್ತೇವೆ. ಸೊ ಆ ಮೂಲಕ ಒಂದು ಹೊಸ ಬದಲಾವಣೆಯನ್ನು, ಕ್ರಾಂತಿಕಾರ ಹೆಜ್ಜೆಯನ್ನು ಇಟ್ಕೊಂಡು ನಾವು ಮುನ್ನಡೀತಾ ಇದ್ದೇವೆ. ಗ್ಯಾರಂಟಿ ಇದು ಸುಳ್ಳಲ್ಲ, ಗ್ಯಾರಂಟಿಗೆ ಗ್ಯಾರಂಟಿ ಇದು. ಸೊ ಹೀಗಾಗಿ ಪ್ರತಿಪಕ್ಷಗಳು ಹೊಟ್ಟೆ ಕಿಚ್ಚಿನಿಂದ ಇದನ್ನ ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅಪಸ್ವರ ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಅವುಗಳನ್ನೆಲ್ಲ ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದು ಇಡೀ ರಾಜ್ಯದ ಜನತೆ ಗೊತ್ತಿದೆ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ನಡೀತಾ ಇದೆ ಅಂತ. ಇದು ಒಂದು ಪಾರ್ಟ್. ಇನ್ನೊಂದು ಏನು ಹೇಳಿದ್ರು ಅಂದರೆ ರಾಮ ಮಂದಿರ ನಿರ್ಮಾಣ. ನಾನು ಜನವರಿ 22 ನಂತರ ನಾನು ಅಯೋಧ್ಯೆಗೆ ಹೋಗ್ತೇನೆ, ರಾಮನ ಪೂಜೆ ಮಾಡ್ತೇನೆ. ನಾನು ರಾಮ ಭಕ್ತ, ನಾವೆಲ್ಲ ರಾಮ ಭಕ್ತರೇ, ನಾನು ಕೂಡ ರಾಮ ಪೂಜೆ ಮಾಡ್ತೇನೆ. ಸೊ ಹೀಗಾಗಿ ಜನವರಿ 21, 22ರಂದು ಇಡೀ ರಾಜ್ಯ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವಿರೋಧ ಇರೋದು ರಾಮ ಮಂದಿರ, ಅಯೋಧ್ಯ, ಮತ್ತೊಂದು ಅಲ್ಲ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಶ್ರೀರಾಮ ಮಂದಿರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ರಾಜಕೀಯ ಮಾಡ್ತಾ ಇದೆಯಲ್ಲ, ಅದು ನಮ್ಮ ವಿರೋಧ. ಅದನ್ನು ಬಿಟ್ಟರೆ ಬೇರೆ ಶ್ರೀರಾಮನ ವಿರೋಧ ನಾವೇ ಯಾಕೆ ಮಾಡ್ತೇವೆ? ನಮ್ಮೂರಲ್ಲಿ ಕೂಡ ಶ್ರೀರಾಮ ಇದ್ದಾನೆ, ದೇವಸ್ಥಾನ ಇದ್ದಾನೆ, ಮನದಲ್ಲಿ ಕೂಡ ನಮ್ಮ ಶ್ರೀರಾಮ ಇದ್ದಾನೆ, ನಾವು ಪೂಜೆ ಮಾಡ್ತಾ ಇದ್ದೇವೆ. ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ. ಸೊ ಇದನ್ನೆಲ್ಲ ಹೇಳಿದ್ದಾರೆ. ನಾನು ಕೂಡ ಹೋಗ್ತೇನೆ ಅಯೋಧ್ಯಕ್ಕೆ 22 ನಂತರ. ಆದರೆ 22ನೇ ತಾರೀಕು ಹೋಗೋದಿಲ್ಲ. ಅವ್ರಿಗೆ ಆಹ್ವಾನ ಬಂದಿಲ್ಲ. ಬಂದರೂ ಕೂಡ ಇದನ್ನು ಹೇಳಿದ್ದಾರೆ, 22 ನಂತರ ನಾನು ಹೋಗ್ತೇನೆ, ನಾನು ಕೂಡ ರಾಮ ಮಂದಿರ ವೀಕ್ಷಣೆ ಮಾಡ್ತೇನೆ, ಅಯೋಧ್ಯಕ್ಕೆ ಹೋಗಿ ಮತ್ತೆ ರಾಮ ದರ್ಶನವನ್ನು ಪಡೀತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ
ಖಡಕ್ ಆಗಿ ಹೇಳಿದ್ದಾರೆ, BJP ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ. ಸೊ ಇದು ಅವರು ಇವರು ಏನಾಗಿದೆ, ಕೈಕಮಲ ಗುದ್ದಾಟದ ಮಧ್ಯ ನಮ್ಮ ಶ್ರೀರಾಮ ವನವಾಸ ಕಾಣುವಂಥ ಪರಿಸ್ಥಿತಿ ಬಂದಿದೆ. BJP ಅವರು ರಾಮನ ಮುಂದೆ ಇಟ್ಕೊಳ್ತಾರೆ, ಇವರು ಕಾಂಗ್ರೆಸ್ಸರು ರಾಮಬಾಣ ಮುಂದೆ ಇಟ್ಕೊಂಡಿದ್ದಾರೆ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಒಟ್ಟಾರೆ ರಾಮ ಮಂದಿರ ನಿರ್ಮಾಣ ಆಗ್ತದೆ. ಮತ್ತು ಕೆಲವೊಂದಿಷ್ಟು ಸ್ವಾಮೀಜಿಗಳು ಅಪಸ್ವರ ತೆಗೆದಿದ್ದಾರೆ. ಶಂಕರಾಚಾರ್ಯ ಪೀಠ 4 ಇದಾರಲ್ಲ, ಅದರಲ್ಲಿ ಒಂದು 2 ಜನ ಅಪಸ್ವರತೆ ಇನ್ನೂ ಪೂರ್ಣ ಆಗಿಲ್ಲ. ಯಾಕೆ ಈಗಲೇ ಉದ್ಘಾಟನೆ ಮಾಡ್ತೀರಿ ಅಂದರೆ ಇದು ಲೋಕಸಭಾ ಚುನಾವಣೆ ನಿಮಿತ್ತ ಮಾಡ್ತಾ ಇದ್ದೀರಿ. ಚುನಾವಣೆ ಗುರಿಯಾಗಿ ಇಟ್ಟುಕೊಂಡು ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ. ಇಷ್ಟು ತರಾತುರಿ ಯಾಕೆ ಅನ್ನುವಂಥ ರೀತಿಯಲ್ಲಿ ಏನು ರಾಜಕಾರಣ ಮಾತಾಡ್ತಾರಲ್ಲ, ಹಾಗೆ ಕೆಲವು ಸ್ವಾಮೀಜಿಗಳು ಮಾತಾಡಿದ್ದಾರೆ. ಆದರೆ ಒಟ್ಟಾರೆ ಏನೋ ಇರಲಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ 22ರಂದು ಆಗ್ತಾ ಇದೆ. ಭಾಳ ಖುಷಿ, ಉದ್ಘಾಟನೆ ಆಗ್ತಾ ಇದೆ. ಈ ರಾಜಕಾರಣಿಗಳು ಅವ್ರದ್ದು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಆದರೆ ಒಟ್ಟು ಎಲ್ಲ ದೇಶದ ಎಲ್ಲ ಕಡೆ ರಾಮ ಜಪ ನಡೀತಾ ಇದೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.